ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ಚಿನ್ನಿಗೆ ಪ್ಲೇಸ್ಮೆಂಟ್ ಆಯಿತು ಅಂತ ಹೇಳಿದೆ ಅಲ್ವಾ, ಅದರ ಕಂಟಿನ್ಯೂಷನ್ ವ್ಲಾಗ್ ಇದು. ಪ್ರತಿಯೊಂದು ಕ್ಷಣವೂ ನಾನು ಹಂಚ್ಕೊಳ್ಳೋಣ ಅಂತ ಇದ್ದೀನಿ. ಹಾಗೆಯೇ ಇದು ನಮಗೂ ಕೂಡ ಒಂದು ಮೆಮೊರಿಯಾಗಿ ಉಳಿಯುತ್ತೆ ಅನ್ನೋದರಿಂದ ನಾನು ಪ್ರತಿಯೊಂದನ್ನು ನಾನು ಡೀಟೇಲಾಗಿ ಹಂಚ್ಕೊತೀನಿ. ನಾನು ವೀಡಿಯೋದಲ್ಲಿ ಮಾತಾಡಿದ್ದೆ, ಆದರೆ ಚಿನ್ನಿ ವೀಡಿಯೋದಲ್ಲಿ ಅಲ್ಲ, ಅವಳು ದೊಡ್ಡ ಕಾರ್ಡ್ ಹಾಕ್ಕೊಂಡ್ಬಿಟ್ಟಿದ್ಲು. ಹಾಗಾಗಿ ಮಾತಾಡಿರೋದನ್ನು ಹಾಕೋಕ್ಕಾಗ್ತಾಯಿಲ್ಲ, ಸಾರಿ. ಹಾಗಾಗಿ ನಾನೇ ಹೇಳ್ತಾ ಇದ್ದೀನಿ. ಮತ್ತು ನಾನು ಸಾರಿ ಕೂಡ ಕೇಳ್ತೀನಿ, ಯಾಕಂದರೆ ನೆನ್ನೆ ಪಾಪ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು, ಎಷ್ಟು ಒಳ್ಳೆಯ ವಿಷಯನ ಎಂಥ ಜಾಗದಲ್ಲಿ ಶೇರ್ ಮಾಡ್ತಾ ಇದ್ದೀರಾ ಅಂತ. ನಿಜ ಹೇಳ್ತೀನಿ, ವಿಡಿಯೋ ಮಾಡೋ ತನಕನೂ ನನಗೆ ಅಷ್ಟು ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಅಂತ ಗೊತ್ತಾಗಲಿಲ್ಲ. ಅಂದರೆ ತುಂಬ ವೆಹಿಕಲ್ಗಳು ಓಡಾಡ್ತಾ ಇತ್ತು, ಅದರದ್ದೇ ಸೌಂಡ್ ಕೇಳ್ತಾ ಇತ್ತು. ಆಮೇಲೆ ನಮ್ಮ ಮನೆಯವರಿಗೆ ಅಷ್ಟು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಬರೋದೂ ಇಲ್ಲ. ಅವ್ರು ಮಾತಾಡೋದು ನಾನೇ ಮಾತಾಡಿದೆ. ಆಮೇಲೆ ನಾನು ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ನೋಡಿದಾಗ ನಮ್ಮ ಮನೆಯವ್ರಿಗೆ ಅಂದೆ, ನೋಡಿ ನೀವು ನೀಟಾಗೆ ಮಾತಾಡಿಲ್ಲ ಅಂತ ಹೇಳಿ. ಮತ್ತು ನನಗೆ ರೀಟೇಕ್ ತೊಗೊಂಡು ಅದು ಎಲ್ಲ ಮಾಡೋಷ್ಟು ನಂಗೆ ಗೊತ್ತಾಗಲೂ ಇಲ್ಲ. ಸಾರಿ, ಅದೊಂದು ವಿಷಯಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರೂ ಅದು ಎಷ್ಟು ಖುಷಿಪಟ್ಟು ವಿಡಿಯೋನ ನೋಡಿ ನಮಗೆ ವಿಶ್ ಮಾಡಿದ್ದೀರಾ ಅಂದರೆ ನಿಜವಾಗ್ಲೂ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಂಗೆ ಒಂದೊಂದು ಕಮೆಂಟ್ ನೋಡಿದಾಗ್ಲೂ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅಷ್ಟು ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕಿದ್ದೀರಾ. ಮತ್ತೆಲ್ಲರೂ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದ್ದೀರಾ. ನಮಗೂ ಕೂಡ ಹೇಳಿದ್ದೀರಾ, ಅವಳಿಗೆ ಒಂದೇ ಅಲ್ಲ, ನಮಗೂ ಕೂಡ ತಂದೆ ತಾಯಿಗಳಿಗೂ ಕೂಡ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅವಳು ಎಷ್ಟು ಪರಿಶ್ರಮ ಇದೆಯೋ ನಿಮ್ಮದು ಕೂಡ ಅಷ್ಟೇ ಇದೆ ಅಂತ ಹೇಳಿದ್ದೀರಾ. ಮಕ್ಕಳಿಗೆ ಓದಿಸೋರಿಗೆ ಗೊತ್ತಿರುತ್ತೆ, ಮಕ್ಕಳನ್ನ ಓದಿಸೋದು ಈಸಿ ಅಂತೂ ಅಲ್ಲ. ಅದು ಎಲ್ಲ ದಿ ಬೆಸ್ಟ್ ಕಾಲೇಜ್ಗಳು ಹುಡುಕಬೇಕು. ಮುಂಚೆ ಎಲ್ಲ ಹೇಳ್ತಾಯಿದ್ರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ. ಇವಾಗ ಅದೆಲ್ಲ ಸಾಧ್ಯನೇ ಇಲ್ಲ. ಇದು ಬರೀ ನನ್ನ ಒಪಿನಿಯನ್ ಅಷ್ಟೇ. ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ. ಯಾಕಂದರೆ ಎಜುಕೇಷನ್ ಈಗ ತುಂಬಾ ಕಾಂಪಿಟೇಷನ್ ಇದೆ, ನೀವೇ ನೋಡ್ತಿದ್ದೀರಾ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಹಾಗಾಗಿ ಎಲ್ಲದರಲ್ಲೂ ನಾವು ಮಕ್ಕಳಿಗೆ ದಿ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡಬೇಕಾಗತ್ತೆ. ಹಾಗಾಗಿನೇ ನಾವು ಒಳ್ಳೊಳ್ಳೆ ಕಾಲೇಜ್ಗಳನ್ನ ಹುಡ್ಕೊಂಡು ಬೇರೆ ಬೇರೆ ಕಡೆ ಹೋದ್ವಿ. ಶ್ರೇಯಿಗೂ ಅಷ್ಟೇ, ನಮಗೆ ಇಲ್ಲಿ ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ನಾವು ಹೋಗಿದ್ದು ಸೌತ್ ಕೇಂದ್ರ ಕಡೆಗೆ. ನೆಕ್ಸ್ಟ್ ಕೂಡ ಅಲ್ಲೇ ಅವನಿಗೆ ಈಸಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ತಂದೆ ತಾಯಿಗಳಾಗಿ ನಾವು ಅದು ನಮ್ಮ ಕರ್ತವ್ಯ ಅಲ್ವಾ, ಮಾಡಬೇಕಾಗುತ್ತೆ. ಆ ಥರ ಮಾಡಿದಾಗ ಈ ಥರ ಇಷ್ಟು ಬೇಗ ಆ ಪ್ರತಿಫಲ ಸಿಕ್ಕಾಗ ಕೂಡ ನಮಗೆ ತುಂಬಾ ಖುಷಿ ಆಗುತ್ತೆ. ನಂಗೆ ನಿಜವಾಗ್ಲೂ ಒಂದೊಂದು ಕಮೆಂಟ್ ಓದಿದಾಗ ನೀವು ಬೇಕಾದರೆ ಹೋಗಿ ಆ ವಿಡಿಯೋದಲ್ಲಿ ಕಮೆಂಟ್ಗಳನ್ನ ಓದಿ. ನಾನೊಬ್ಬಳೇ ಭಾವುಕಳಾಗೋದಿಲ್ಲ, ನೀವು ಕೂಡ ಆಗ್ತೀರಾ ಅಂತ ನನಗೆ ಅನಿಸುತ್ತೆ. ನಾನು ತುಂಬ ಖುಷಿಪಟ್ಟೆ. ಹಾಗೆ ನಾವು ಕೂಡ ಈಗ ಮೈಸೂರು ಕಡೆ ಹೋಗ್ತಾ ಇದ್ದೀವಿ. ಇವತ್ತು ಏನಂದರೆ ನಾವು ಎಲ್ಲ ಕಡೆ ಫ್ಲೈಓವರ್ ಮೇಲೆ ಬಂದಿರೋದ್ರಿಂದ ನಾವು ಎಲ್ಲಿ ಬಂದ್ವಿ ಎಲ್ಲಿ ಹೋದ್ವಿ ಅನ್ನೋದೇ ನಮಗೆ ಅರ್ಥನೇ ಆಗಲಿಲ್ಲ. ನಾನಂತೂ ನಿಜವಾಗ್ಲೂ ನನಗೇನು ಅರ್ಥನೇ ಆಗಲಿಲ್ಲ, ಆ ಥರ ಆಯಿತು. ನಾವು ಹೋದ್ಸಲ ಹೋಗಬೇಕಿದ್ರೆ KR ಪೇಟೆ ಹೋಗಿ ಮತ್ತು ನಾವು ಭೂವರಾಹಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ನಂಗೆ ಅಲ್ಲಿಗೆ ಮುಖ್ಯವಾಗಿ ಹೋಗಬೇಕಾಗಿತ್ತು. ಹಾಗೆ ನಾವು ಬಂದು ಮೈಸೂರು ಕೂಡ ತಲುಪಿದ್ವಿ. ಎಂಥ ಟ್ರಾಫಿಕ್ ಇತ್ತಂದರೆ ಮೈಸೂರಲ್ಲಿ ದೇವರೇ, 10:30 11 ಗಂಟೆ ಆಗಿತ್ತು. ನಾವು ಲಿಟ್ರಲಿ ಅರ್ಧ ಗಂಟೆ 1 ಗಂಟೆ ಕಾದಿದ್ದೀವಿ. ಚಿನ್ನಿಗೆ 10:30 11 ಗಂಟೆ ಒಳಗೆ ಅಲ್ಲಿ ಕಾಲೇಜಲ್ಲಿ ಇರಬೇಕಿತ್ತು. ಯಾಕಂದರೆ ಅವಳಿಗೆ ಎಲ್ಲ ಲೆಕ್ಚರ್ಗಳು ಕೂಡ ಸಿಗಬೇಕಿತ್ತು. ಆಮೇಲೆ ಅವ್ರ ಹತ್ರ ಪರ್ಮಿಷನ್ ತೊಗೋಬೇಕು, ತುಂಬ ಕೆಲಸಗಳಿತ್ತು. ಮತ್ತು ಚಿನ್ನಿಗೆ ಆಫರ್ ಲೆಟ್ರ್ ಕೂಡ ಬಂದಿರಲಿಲ್ಲ. ನಾನು ತುಂಬ ಅಂದರೆ ತುಂಬ ಭಯಪಟ್ಬಿಟ್ಟಿದ್ದೆ. ಮತ್ತು ಇಲ್ಲೆಲ್ಲ ಹೆಂಗಂದ್ರೆ ಮಳೆನೇ ಆಗಲ್ಲ ಅಂತಾಳಪ್ಪ ಚಿನ್ನಿ. ಹೆಂಗಿದೆ ಅಂದರೆ ನಾವು ಬೇಸಿಗೆಯಲ್ಲಿ ಬರ್ತೀವಲ್ಲ, ಸೇಮ್ ಅದೇ ಥರ ಬಿಸಿಲು ಹಾಗೆ ಇದೆ. ಮಳೆ ಬಂದಿದೆ ಅನ್ನೋ ಇದು ವಾತಾವರಣ ಇಲ್ಲಪ್ಪ. ನಮ್ಮ ಕಡೆ ನಮ್ಮ ಊರಲ್ಲೆಲ್ಲ ತುಂಬ ಮಳೆ ಅಂತ. ಚಿಕ್ಕಪ್ಪನ ಮಗ ಫೋನ್ ಮಾಡಿದ್ದ, ತುಂಬ ಮಳೆ ಬರ್ತಾ ಇದೆ ಅಂತ. ಊರಿಗೆ ಫೋನ್ ಮಾಡಿರಿ, ಮಳೆ ಇತ್ತಾ ಏನು ಅಂತ. ಇವತ್ತು ಫುಲ್ ನಿನ್ನೆಯಿಂದ ಮಳೆ ವಾತಾವರಣ ಇತ್ತು ನಮ್ಮೂರಲ್ಲೂ ಅಷ್ಟೇ. ಮೈಸೂರಲ್ಲೇ ಇದ್ದೀವಿ. ಇನ್ನೊಂದು 10 ನಿಮಿಷಕ್ಕೆ ಕಾಲೇಜಿಗೆ ಹೋಗ್ತೀವಿ. ಅದಾದ ನಂತರ PGಗೆ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಟೈಮ್ ಬಂದು 11 ಗಂಟೆ ಕರೆಕ್ಟಾಗಿ 10 ನಿಮಿಷ ಆಗಿದೆ. ಎಷ್ಟೊಂದು ಹೋಟೆಲ್ಗಳಾಗಿದೆ ನೋಡಿ ಅಲ್ಲ. ಎಲ್ಲಿ ನೋಡಿದ್ರು ರೋಡ್ ರಿಪೇರಿ, ಕಟ್ಟಡಗಳು, ಎಲ್ಲಿ ನೋಡಿದ್ರು ಅವೇ ಅಪ್ಪ. ನನಗೆ ಆ ಲೆಟ್ರು ಬರದೇ ಇರೋದಕ್ಕೆ ತುಂಬ ಹೆದರಿಕೆ ಆಗ್ತಾ ಇತ್ತು. ನಾನು ಚಿನ್ನಿಗೆ ಪದೇ ಪದೇ ಕೇಳ್ತಾ ಇದ್ದೆ, ಸ್ವಲ್ಪ ನೋಡ್ತಾ ಇರು, ಮೇಲೆ ನೋಡ್ತಾ ಇರು ಅಂತ. ತುಂಬ ಹೆದರಿಕೆ ಅಲ್ವಾ, ಇವಾಗ ಕೆಲಸ ಸಿಗೋದು ತುಂಬಾ ಕಷ್ಟ. ಹಾಗಾಗಿ ಅವಳು ಅಂತೂ ಪ್ರತಿ ಸಲನೂ ನಂಗೆ ಬೈತಾಯಿದ್ಲು, ನೀನು ಹೆದರದಲ್ದೆ ನನಗೂ ಹೆದರಿಸ್ತೀಯಾ ಅಂತಲೇ ಇದ್ಲು. ಅದೇನೋ ಗೊತ್ತಿಲ್ಲ, ಕಾಲೇಜ್ ಹತ್ರ ಹೋದ ತಕ್ಷಣ ಅವಳು ಕೆಲವೊಂದೆಲ್ಲ ಜೆರಾಕ್ಸ್ ಮಾಡಿಸೋದಿತ್ತು, ಮೇಲ್ ಓಪನ್ ಮಾಡ್ತಾಳೆ, ಅದರಲ್ಲಿ ಆಫರ್ ಲೆಟ್ರ್ ಬಂದಿತ್ತು. ನಿಜವಾಗ್ಲೂ ಖುಷಿ ಆಯಿತು ನಮಗೆ.
ಆಮೇಲೆ ನನಗೂ ಅಂದರೆ ನಮಗೂ ಗೊತ್ತಿರಲಿಲ್ಲ, ಅವಳು ಜೆರಾಕ್ಸ್ ತೆಗಿಯೋಕ್ಕೆ ಅಂತ ಹೋದ್ಲಲ್ವ, ಅಲ್ಲಿ ಆಫರ್ ಲೆಟ್ರ್ ಸಿಕ್ಕಿದೆ ಅವಳಿಗೆ. ಮೇಲ್ ತೆಗೆದು ನೋಡಿದಾಗ ಜೆರಾಕ್ಸಿಗೆ ಅಂತ ಹೋದಾಗ ನಮಗೂ ಫಸ್ಟ್ ಗೊತ್ತಾಗಿರಲಿಲ್ಲ. ಆಮೇಲೆ ಅವಳು ಜೆರಾಕ್ಸ್ ಮಾಡಿಸ್ಕೊಂಡು ಬಂದು ಅವ್ರ ಡ್ಯಾಡಿ ಕೈಯಲ್ಲಿ ಫಸ್ಟು ಕೊಟ್ಟಳು. ನಾನು ಕಾರಲ್ಲೇ ಕುತ್ಕೊಂಡಿದ್ದೆ. ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಆ ಟೈಮಲ್ಲಿ. ಮೈಸೂರಿಗೆ ಬಂದ್ವಿ. ಚಿನ್ನಿ ಹಾಸ್ಟೆಲ್ ಬಿಟ್ಟು ಕೂಡ ಎಷ್ಟು ದಿನ ಆಗಿತ್ತು, 2 ತಿಂಗಳ ಹತ್ತತ್ರ ಆಗ್ತಾ ಬಂದಿತ್ತು. 1 ತಿಂಗಳು ಅವಳು ಹೋಗಿರಲಿಲ್ಲ. ಪಿ ಜಿ ಹುಡುಕ್ಬಿಟ್ಟು ನಾವು 1 ತಿಂಗಳದ್ದು ಸುಮ್ಮನೆ ಹಾಗೆ ಬಾಡಿಗೆ ಕಟ್ಟದಂಗೆ ಕಟ್ಬಿಟ್ಟಿದ್ವಿ. 1 ತಿಂಗಳು ಮಾತ್ರ ಇದ್ಲು. ಮೊನ್ನೆ ಬಂದು ಕಾಲೇಜ್ ಅಡ್ಮಿಷನ್ ಮೊನ್ನೆ ಬಂದು ಕಾಲೇಜ್ ಅಡ್ಮಿಷನ್ ಮಾಡಿಸ್ದಂಗೆ ನೆನಪು. ಈಗ ಇಲ್ಲೇ ನಿಲ್ಸಿದ್ವಿ ನಾವು. ಅಲ್ಲಿ ಕಾಲೇಜ್ಗೆ ಅಡ್ಮಿಷನ್ಗೆ ಬಂದಾಗ ಇಲ್ಲಿ ನಿಲ್ಸಿದ್ವಿ, ಕಾಲೇಜಿಗೆ ಬಿಡಕ್ಕೆ ಬಂದಾಗ ಅಲ್ಲಿ ನಿಲ್ಸಿದ್ವಿ ಕಾರ್ನ. ಅದೆಷ್ಟು ಬೇಗ 3 ವರ್ಷ ಆಯ್ತಾ, 3 ವರ್ಷ ಕಳೆದು ಹೋಯ್ತು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಕಾಲೇಜು ಡೇಸೇ ಅವಳಿಗೆ ಇಲ್ದಂಗೆ ಆಗೋಯ್ತು. ಅದೇ ಬೇಜಾರು ಮಾಡ್ತಾ ಇದ್ಲು. ಇಷ್ಟು ಬೇಗ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅವಳು ಎಲ್ಲ ಬಂದಿರೋದು ಒಂದು ಇದಕ್ಕೆ ಎಕ್ಸಾಮ್ ಬರೆದಿದ್ಲು, 2 ಬರೆದಿದ್ಲು. 1ಕ್ಕೆ ಇಂಟರ್ವ್ಯೂ ಶಾರ್ಟ್ ಲಿಸ್ಟ್ ಮಾಡಿದ್ರು. ಅದನ್ನು ನಾನು ಬ್ಲಾಗಲ್ಲೇ ಹೇಳ್ತಾ ಹೋಗ್ತೀನಿ. ಇನ್ನೊಂದಕ್ಕೆ ಇಂಟರ್ವ್ಯೂ ಕೊಟ್ಟಳು. 1 ಇಂಟರ್ವ್ಯೂನು ತುಂಬ ಚೆನ್ನಾಗಿ ಆಗಿತ್ತು, ಸೆಲೆಕ್ಷನ್ ಆಗುತ್ತೆ ಅಂತಲೂ ಆಗಿತ್ತು. ಆದರೆ ಅವರು ಯಾರನ್ನೂ ತೊಗೊಂಡ್ಲೇ ಇಲ್ಲಂತೆ. 2ನೇದಕ್ಕೆ ಇಂಟರ್ವ್ಯೂನೂ ಆಯಿತು. ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ. ಹಾಗೆ ಸೆಲೆಕ್ಷನ್ನೂ ಆಗೋಯ್ತು. ಅವಳಿಗೂ ಒಂಥರ ಇದು ಸರ್ಪ್ರೈಸಿಂಗ್ ಆಗಿತ್ತು. ಅದು ನಮಗೂ ಅಷ್ಟೇ ದಿಢೀರಂತ ಎಲ್ಲ ಆಗೋಯ್ತು. ಹಾಗೆ ಅಲ್ವಾ, ಕೆಲವೊಂದು ನಾವು ತುಂಬ ಕಾಯ್ತಿರ್ತೀವಿ, ಅದಾಗಲ್ಲ. ಇದು ನಮಗೆ ಗೊತ್ತಿಲ್ದಂಗೆ ಆಗಿರೋದು. ಮತ್ತು ಅವಳು ಯಾರಿಗೂ ಹೇಳಿರಲಿಲ್ಲ, ನಾವು ಕೂಡ ಯಾರಿಗೂ ಏನೂ ಹೇಳಿರಲಿಲ್ಲ. ಲಾಸ್ಟಿಗೆ ಮೂಮೆಂಟಲ್ಲಿ ನಾವು ಕೂಡ ನಮಗೆ ಬೇಕಾದವ್ರಿಗೆ ಮಾತ್ರ ಹೇಳಿದ್ವಿ, ನಾನು ಬೇರೆ ಯಾರಿಗೂ ಹೇಳಿರಲಿಲ್ಲ. ಈಗ ಯೂಟ್ಯೂಬಿಗೆ ಹಾಕಿದ್ಮೇಲೆ ಅಂತೂ ಗೊತ್ತಲ್ವ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅವಳು ಅದೇ ಬೇಜಾರು ಮಾಡ್ತಾ ಇದ್ಲು, ಅವ್ರಿಗೆ ಸ್ವೀಟ್ ತಗೋಬೇಕು, ನಂದಿನಿ ಅವ್ರದ್ದೆಲ್ಲಾದರೂ ಇದ್ರೆ ಕೇಳಿ. ನಿನ್ನೆ ಅವ್ರದ್ದು ಪ್ಲೇಸ್ಮೆಂಟ್ ಗ್ರೂಪ್ ಇರುತ್ತೆ ಗೊತ್ತಾ, ಅದಕ್ಕೆ ಹಾಕಿದ್ದಾರೆ. ನಿನ್ನೆ ಇಡೀ ರಾತ್ರಿ ಅವಳು ಎಲ್ಲರಿಗೂ ಬರೀ ಮೆಸೇಜ್ ಮಾಡೋದೇ ಆಯಿತು. 9 ಗಂಟೆಗೇನೋ ಪ್ಲೇಸ್ಮೆಂಟ್ದು ಅವ್ರದ್ದು ಗ್ರೂಪ್ ಇರುತ್ತೆ ಅಲ್ವಾ, ಆ ಗ್ರೂಪಿಗೆ ಹಾಕಿದ್ರು. ಎಲ್ಲರೂ ಅವಳಿಗೆ ಅದೇ ವಿಶ್ ಮಾಡಿದ್ರು. ಯಾರಿಗೂ ಅವಳು ಹೇಳಿರಲಿಲ್ಲ. ಅವಳು ಅಷ್ಟೇ, ಅವಳಿಗೆ ಬೇಕಾದರೆ ಒಂದು ಸ್ವಲ್ಪ ಫ್ರೆಂಡ್ಸಿಗೆ ಹೇಳ್ಕೊಂಡಿದ್ಲು ಅಷ್ಟೇ. ನಾವು ಅಷ್ಟೇ, ನಮಗೆ ಯಾರಿಗೆ ಹೇಳಬೇಕು ಅಂತ ಅನಿಸುತ್ತೋ ಅವ್ರಿಗೆ ಮಾತ್ರ ಸ್ವಲ್ಪ ಜನಕ್ಕೆ ಹೇಳಿದ್ವಿ ಅಷ್ಟೇ. ಹಾಗಂತ ಹೇಳದೇ ಇರೋರೆಲ್ಲ ನಮ್ಮವರು ಅಂತ ಅಲ್ಲ, ಅದು ಹೆಂಗಿದ್ರು ಗೊತ್ತಾಗೇ ಆಗುತ್ತೆ ಅಲ್ವಾ ಅಂತ ಹೇಳಿ ಏನೋ ನೋಡೋಣ ಏನೇನು ಆಗುತ್ತೆ ಅನ್ನೋದು. ಈಗ ಅದೇ ಕಾಲೇಜಿಗೆ ಹೋಗಬೇಕು. ಅವಳು ಒಂದು ಸ್ವಲ್ಪ ಜೆರಾಕ್ಸ್ ಎಲ್ಲ ಮಾಡಿಸೋದಿತ್ತು, ಅದನ್ನು ಮಾಡಿಸೋದಕ್ಕೆ ಅಂತ ಹೋಗಿದ್ದಾಳೆ ಅಷ್ಟೇ, ಮತ್ತೇನೂ ಇಲ್ಲ. ಅದೇ ಅವಳ ಫ್ರೆಂಡಿಗೆ ಒಂದು ಸ್ವಲ್ಪ ಸ್ವೀಟ್ ಎಲ್ಲ ತೊಗೋಬೇಕು ಅಂತಿದ್ಲು. ಇವತ್ತು ಯಾರೂ ಇದ್ದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅವಳಿಗಿನ್ನೂ ರಜೆ ಇದೆ, ಮತ್ತು ಈಗ ಪ್ಲೇಸ್ಮೆಂಟ್ದು ನಡೀತಾ ಇದೆ. ಮತ್ತು ಇನ್ನೂ ಯಾವುದೋ ಒಂದು ಎಕ್ಸಾಮ್ ಬರೆದಿದ್ಲು, ಅದು ನೋಡ್ಬೇಕು ಏನಾಗುತ್ತೆ ಏನು ಎತ್ತ ಅನ್ನೋದು. ಅದೇ ಈಗ ಇದು ನಮ್ಮದು ಲಾಸ್ಟ್, ಅದೇ ಇನ್ನೊಂದು ಸಲ ಇರುತ್ತೆ, ನಾನು ಆಗಲೇ ಹೇಳ್ದಂಗೆ ಇರ್ಬೋದು ಅಲ್ಲ, ಗ್ರ್ಯಾಜುಯೇಷನಿಗೆ ಬರಲೇಬೇಕಲ್ಲ. ನಮ್ಮನೆಯವ್ರು ಬರೋದು ಬೇಡ ಅಂದರೆ ಆಮೇಲೆ ಇಲ್ಲಲ್ಲ, ಹಂಗೇನಿಲ್ಲಲ್ಲ. ಏನೋ ಗೊತ್ತಿಲ್ಲ, ನಮ್ಮನೆಯವರು ಈ ವಿಡಿಯೋ ಹಾಗೆ ಇಟ್ಕೊಂಡಿರ್ತೀನಿ. ಬರೋಣ ಅಂತ ಹೇಳಿದಾರಲ್ಲ, ಈ ವಿಡಿಯೋ ಇಟ್ಕೊಂಡು ಈ ವಿಡಿಯೋನ ತೋರಿಸ್ತೀನಿ. ಯಾಕಂದರೆ ಸುಳ್ಳು ಹೇಳೋಕ್ಕೆ ಆವಾಗಲೇ ಬರೋದು. ಮತ್ತೆ ಗ್ರ್ಯಾಜುಯೇಷನ್ ಡೇ ಅದೇ ಅಲ್ವಾ, ಕಾನ್ವೊಕೇಷನ್ಗೆ ಅನ್ನೋದಲ್ವಾ. ಮತ್ತು ನನಗೆ ಕನ್ಫ್ಯೂಸ್ ಮಾಡಿಬಿಟ್ರು ಇವರು, ನಾನೇನೋ ತಪ್ಪು ಹೇಳಿದ್ನ ಅಂತ ಹೇಳಿ. ಬನ್ನಿ, ಜೆರಾಕ್ಸ್ ಮಾಡ್ಸಕ್ಕೆ ಹೋಗಿದ್ದಲ್ಲ. ಸ್ವೀಟ್ ನೋಡ್ರಿ, ನಂದಿನಿ ಅವ್ರದ್ದೆಲ್ಲಾದರೂ ಇದೆಯಾ ಅಂತ. ಬರ್ಫಿ ತಗೊಳ್ರಿ, ಕಾಜು ಬರ್ಫಿ ಬೇಕಂತವಳಿಗೆ. ಅಲ್ಲೇ ಪೇಟೆಲ್ ತಗೊಳ್ಳೋಣ ಅಂದ್ಕೊಂಡ್ವಿ, ಅಲ್ಲಿ ಮರ್ತು ಹೋಯ್ತು ನಮ್ಮ ಮನೆಯವರಿಗೆ. ಅದೇ ಇಲ್ಲೇ ತೊಗೊಳ್ಳೋಣ ಅಂತ, ಬೇರೆ ಎಲ್ಲೂ ಓಪನ್ ಇರಲಿಲ್ವಾ, ಹಾಗಾಗಿ. ಇವತ್ತು ನಮಗೆ ಒಂಥರ ವಿಶೇಷವಾಗಿರೋ ದಿನ ಇದು. ಒಂಥರ ತುಂಬಾ ವಿಶೇಷವಾಗಿತ್ತು. ಬಹಳ ದಿನಗಳಿಂದ ನಾವು ಕೂಡ ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ವಿ. ನಮ್ಮ ಮಗಳಿಗೆ ಅಧಿಕೃತವಾಗಿ ಪ್ಲೇಸ್ಮೆಂಟ್ ಆಫರ್ ಲೆಟ್ರ್ ಇವತ್ತು ಬಂತು. ಅದರ ಜೆರಾಕ್ಸ್ ಅವ್ರ ಡ್ಯಾಡಿ ಕೈಯಲ್ಲಿದೆ ಇವಾಗ. ಒಬ್ಬ ತಾಯಿ ತಂದೆಯಾಗಿ ಈ ಕ್ಷಣದಲ್ಲಿ ಮಾತಿನಲ್ಲಿ ಹೇಳೋಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಓದು, ಕಷ್ಟ, ಪರಿಶ್ರಮ, ತಾಳ್ಮೆ ಇವೆಲ್ಲದರ ಫಲನೇ ಇವತ್ತು ನಮ್ಮ ಕೈಲಿದೆ. ಈ ಯಶಸ್ಸು ಒಂದೇ ದಿನದಂತೂ ಖಂಡಿತವಾಗ್ಲೂ ಬಂದಿದ್ದಲ್ಲ. ಎಷ್ಟೋ ಪರೀಕ್ಷೆಗಳು ಬರೆದಿರ್ತಾಳೆ, ಎಷ್ಟೋ ಸಂದರ್ಶನಗಳಾಗಿರುತ್ತೆ, ನಾವೆಷ್ಟೋ ನಿರೀಕ್ಷೆಗಳು ಇಟ್ಕೊಂಡಿರ್ತೀವಿ, ಎಷ್ಟು ಆತಂಕ ಇರುತ್ತೆ. ಎಲ್ಲವನ್ನೂ ದಾಟಿ ಇದು ಒಂಥರ ಸಂತಸದ ದಿನ ಅಂತಲೇ ಹೇಳ್ಬೋದು. ನಾವು ಕೂಡ ಅವಳಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀವಿ. ನಾವು ಹೇಳಿದ್ವಿ ಕೂಡ ಅಲ್ಲೇ. ಆದರೆ ಅವಳಿಗೆ ಕೆಲಸ ಸಿಕ್ತು ಅಂದಾಗ ನಂಗೆ ನಿಜವಾಗ್ಲೂ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಇಂಟರ್ನ್ಶಿಪ್ ಸಿಕ್ತು ಅಂತ ಹೇಳಿದಾಗ ಮುಂದಿನ ಜೀವನದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು, ಸಂತೋಷ, ಹಾಗೆ ಉತ್ತಮ ಅವಕಾಶಗಳು ಸಿಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಈ ಪ್ರಯಾಣದಲ್ಲಿ ನೀವೆಲ್ಲರೂ ನನ್ನನ್ನು ಎಷ್ಟು ಪ್ರೋತ್ಸಾಹಿಸಿದ್ದೀರಾ. ಪ್ರತಿಯೊಬ್ಬರೂ
ಅಷ್ಟು ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೀತಿ ಆಶೀರ್ವಾದ ನಮಗೆ ನಿಜವಾಗ್ಲೂ ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ. ಪ್ರತಿಯೊಬ್ಬರು ನಮಗೆ ಹೇಳಿ ಕಂಗ್ರ್ಯಾಚುಲೇಷನ್ ಅಂತ. ಆವಾಗ ನಮಗೆ ತುಂಬ ಖುಷಿ ಆಗುತ್ತೆ. ಫಸ್ಟೇ ನಾನು ಕಾಲೇಜಿಗೆ ಸೇರ್ಸಕ್ಕೆ ಬಂದಾಗ ಹೀಗೆ ಇಷ್ಟೆಲ್ಲ ಆಗುತ್ತೆ ಅಂತ ನಾವು ಅಂದ್ಕೊಂಡು ಇರಲಿಲ್ಲ. ಆದರೆ ಒಂದೊಂದು ಸಲ ಅನ್ನಿಸ್ತಾಯಿತ್ತು, ಇಂಜಿನಿಯರಿಂಗ್ ಅಂದ ತಕ್ಷಣ ಒಂದೊಂದು ಸಲ ಭಯ ಆಗ್ತಾಯಿತ್ತು. ಕೆಲವೊಬ್ಬರೆಲ್ಲ ತುಂಬ ನೆಗೆಟಿವ್ ಆಗಿ ಮಾತಾಡಿದಾಗ ತುಂಬ ಭಯ ಆಗ್ತಾಯಿತ್ತು. ಆದರೆ ನಮ್ಮ ಮನೆಯವ್ರು ಮಾತ್ರ ಯಾವತ್ತೂ ಆ ಥರ ಅಂದ್ಕೊಂಡಲೇ ಇಲ್ಲ. ಅವ್ರು ಯಾವಾಗಲೂ ಚಿನ್ನಿಗೆ ಏನು ಹೇಳ್ತಾಯಿದ್ರು ಅನ್ನೋದನ್ನು ಕೂಡ ನಾನು ಅಪ್ಕಮಿಂಗ್ ವ್ಲಾಗ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ನಾವು ಹೋದ ಸಲ ಇಲ್ಲಿಗೆ ಫೀಸ್ ಕಟ್ಟೋದಕ್ಕೆ ಅಂತ ನಾನು ಮತ್ತು ನಮ್ಮ ಯಜಮಾನ್ರು ಬಂದಿದ್ವಿ. ನಮ್ಮ ಮನೆಯವರು ಅವತ್ತು ಶಾರ್ಟ್ಸ್ ಹಾಕಿರೋದ್ರಿಂದ ಅವ್ರನ್ನ ಒಳಗೂ ಬಿಟ್ಟಿರಲಿಲ್ಲ ವಾಚ್ಮೆನ್ನು. ನಾನೊಬ್ಬಳೇ ಬಂದು ಫೀಸೆಲ್ಲ ಕಟ್ಟಿ ಹೋಗಿದ್ದೆ. ಆವಾಗ ಚಿನ್ನಿಗೆ ಕ್ಲಾಸ್ ಕೂಡ ಇತ್ತು. ಹಾಗೆ ಚಿನ್ನಿ ಹೋಗಿ HOD ಹತ್ರ ಎಲ್ಲ ಮಾತಾಡಿ ಎಲ್ಲ ಮಾಡಿ ಬಂದಳು. ಆಮೇಲೆ ಅವರು ಇದು ಕಾಲೇಜ್ ಸರ್ ಹತ್ರ ಹೋದ್ಲು ಮಾತಾಡೋದಕ್ಕೆ ಅಂತ. ನೀವು ಬನ್ನಿ ಅಂತ ಹೇಳಿದ್ಲು. ಆಮೇಲೆ ನಾವು ಕೂಡ ಅಲ್ಲಿ ಹೋದ್ವಿ. ನಾನು ಅವರು ಕ್ಲಾಸ್ ರೂಮಿಂದ ಒಂದು ವೀಡಿಯೋ ಮಾಡಿದ್ದೆ. ಯಾಕೆ ಇದರಲ್ಲಿ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಕ್ಲಾಸ್ ರೂಮಿನ ವೀಡಿಯೋ ಕೂಡ ಇತ್ತು ಇದರಲ್ಲಿ, ಗೊತ್ತಿಲ್ಲ, ಅದು ಇದರಲ್ಲಿ ಮಿಸ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿತ್ತು. ನಾವು ಯಾವತ್ತೂ ಇಂಜಿನಿಯರಿಂಗ್ ಕಾಲೇಜ್ ಹೆಂಗಿರುತ್ತೆ ಏನು ಅನ್ನೋದು ನೋಡಿಲ್ವಲ್ಲ. ನಿಜ ಹೇಳ್ತೀನಿ ನೋಡಿ, ನಾವು ಓದದೇ ಇದ್ದು ನಮ್ಮ ಮಕ್ಕಳು ಇದರಿಂದ ನಾವು ಇಂಜಿನಿಯರಿಂಗ್ ಕಾಲೇಜು ಮೆಟ್ಲು ಹತ್ತೋ ಥರ ಆಯಿತು. ಅದೇ ಅಲ್ವಾ ಖುಷಿ ತಂದೆ ತಾಯಿಗೆ, ಇನ್ನೇನು ಬೇಕು. ತುಂಬ ಗಿಡಗಳು ಮಾಡಿರ್ತಾರೆ. ನಾನು ಯಾವಾಗಲೂ ಚಿನ್ನಿಗೆ ಹೇಳ್ತಾ ಇದ್ದೆ, ನಿಮಗೆಲ್ಲ ನಗು ಬರುತ್ತೆ ಅನಿಸುತ್ತೆ, ಅಲ್ಲಿ ಚೆಂಡು ಹೂವಿನ ಗಿಡ ಎಲ್ಲ ಗಿಡಗಳು ಇರ್ತಾಯಿತ್ತು. ಚಿನ್ನಿ ಬರಬೇಕಿದ್ರೆ ಗಿಡ ಕತ್ಕೊಬಾರೆ ಅಂತಿದ್ದೆ. ಅವಳಿಗೆ ಈಗ ಎಲ್ಲರೂ ಈ ವಿಡಿಯೋ ನೋಡಿದ್ರೆ ನಗ್ತಾಳೆ ಅನಿಸುತ್ತೆ. ಒಂದು 2-3 ಸಲ ವಾಚ್ಮೆನ್ ಹತ್ರ ಸಿಕ್ಕಾಕೊಂಡು ಕೂಡ ಬಿದ್ದಿದ್ಲು ಅವಳು. ಒಂದು ಚೆಂಡು ಹೂವಿನ ಬೀಜ ಕೂಡ ತೊಗೊಬಂದಿದ್ಲು. ತುಂಬ ಗಿಡಗಳು ಬೆಳೀತಾರೆ. ಯಾಕೋ ಗೊತ್ತಿಲ್ಲ, ಈ ಸಲ ನಾನು ಬರ್ತೀನಿ ಅಂತ ಗೊತ್ತಾಗೋ ಏನೋ ಗೊತ್ತಿಲ್ಲ, ಗಿಡಗಳೇ ಹೆಚ್ಚಿಗೆ ಇರಲಿಲ್ಲ. ಸುಮ್ಮನೆ ತಮಾಷೆಗೆ ಅಂದೆ. ನಂಗೊಂದು ಸ್ವಲ್ಪ ಗಿಡ ನೋಡಿದ ತಕ್ಷಣ ಹಂಗೆ ಅನಿಸುತ್ತೆ, ಅಯ್ಯೋ ನನಗೂ ಬೇಕು ಅಂತ ಅನಿಸುತ್ತೆ. ನಾನು ಯಾವಾಗಲೂ ಚಿನ್ನಿಗೆ ಹಾಗೆ ಅಂತ ಇದ್ದೆ. ಹಾಗೆ ಕಾಲೇಜಲ್ಲಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡ್ವಿ. ಅವಳು ಫೇವ್ರೇಟ್ ಒಬ್ಬರು ಲೆಕ್ಚರ್ ಇದ್ದರು, ಅವರು ಸಿಗಲಿಲ್ಲ, ಮೇಡಮ್ ಸಿಗಲಿಲ್ಲ. ಆಮೇಲೆ ಫೋನ್ ಮಾಡಿ ಎಲ್ಲ ಕಂಗ್ರ್ಯಾಚುಲೇಷನ್ ಅಂತೆಲ್ಲ ಹೇಳಿದ್ರು. ಹಾಗೆ ನಾವು ಕೂಡ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಚಿನ್ನಿ PG ಮಾಡಿದ್ಲು. ಒಂದು 500-600 ಮೀಟ್ರ್ ಆಗ್ತಾಯಿತ್ತು ಅಷ್ಟೇ. ಹಾಸ್ಟೆಲ್ ಅಂತೂ ಡೆಡ್ ಅಪೋಸಿಟೇ ಇತ್ತು. ಒಂದು ರೋಡ್ ಕ್ರಾಸ್ ಮಾಡಿದ್ರೆ ಅದ್ರ ಎದುರುಗಡೆನೇ ಹಾಸ್ಟೆಲ್ ಇತ್ತು. 7th ಸೆಮ್ಮಲ್ಲಿ ಹಾಸ್ಟೆಲ್ಲು ಬಿಡಿಸ್ರಿ ಅಂತಾರೆ. ಆಮೇಲೆ ನೋಡಿ, ಈ ಥರ ಎಲ್ಲ ಆದಾಗ ಸುಮ್ಮನೆ ನಾವು 1.5 ಲಕ್ಷ 1.25 ಲಕ್ಷ ಫೀಸ್ ಕಟ್ಟಬೇಕಾಗುತ್ತೆ. ಅದು ಕೂಡ ವೇಸ್ಟ್ ಆಗಿಬಿಡುತ್ತೆ. ಅವರು ಕೂಡ 7th ಸೆಮ್ ಆದಮೇಲೆ ಬಿಡಿಸ್ಬಿಡ್ತಾರೆ. ಆಮೇಲೆ ಈ ಸಲ ಹಾಸ್ಟೆಲ್ ಕೂಡ ಕೆಡಗ್ಬಿಟ್ಟು ಬೇರೆ ಹಾಸ್ಟೆಲ್ ಕಟ್ತಾರಂತೆ. ಹಾಗಾಗಿ ನಾವು ಬಿಡಿಸಿ PGಲಿ ಬಿಟ್ಟಿದ್ವಿ ಅವಳನ್ನ. ಇರಲಿಲ್ಲ PG ಹೆಸರು ನಿಸರ್ಗ, ಶ್ರೀ ಸಾಯಿ. ಮತ್ತು ಅದು ನಿಸರ್ಗ ಯಾರ್ದು ಅಮ್ಮ? ಔಟ್ ಹೌಸ್ ಕೊಟ್ಟು ಲೈಟ್ ಆಫ್ ಮಾಡು. ಈಗ ಈ PGಗೂ ಕೂಡ ಗುಡ್ ಬೈ ಹೇಳೋ ಸಮಯ. ಚಿನ್ನಿ ಫ್ರೆಂಡ್ ಒಬ್ಬಳು ಇದ್ದಾಳೆ, ಇನ್ನೊಬ್ರು ಯಾರೋ ಬರ್ತಾರಂತೆ. ಇವಳಿಲ್ಲ ಅಂದರೆ ಅವಳು ಕೂಡ PG ಬಿಡ್ತೀನಿ ಅಂತ ಹೇಳ್ತಾ ಇದ್ಲಂತೆ. ಚಿನ್ನಿ PG ನೋಡಿ, ನಮ್ಮನೆಯವ್ರು ಹೇಳ್ದಂಗೆ ಒಳ್ಳೆ ಔಟ್ ಹೌಸ್ ಇದ್ದಂಗಿತ್ತು. ಮೇಲ್ಗಡೆ ಖಾಲಿ ಜಾಗ. ಪಾಪ ಒಬ್ಬಳೇ ಹೆಂಗಿರ್ತಿದ್ಲೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಹೊರಟ್ವಿ. ಎಂಥ ಬಟ್ಟೆ ಮಡ್ಚೋದಂಗೆಲ್ಲ ಏನೂ ಇಲ್ಲ, ಏನು ಹಾಸಿಗೆಗಳು ಏನೋ ಗೊತ್ತಿಲ್ಲ. PG ತೋರಿಸ್ಬೇಡ ಅಂತಾಳೆ. ಅವ್ಳ ಫ್ರೆಂಡ್ ಅವರು ಎಲ್ಲ ಸೇರಿ ಮನೆ ಮಾಡಿದ್ದಾರೆ. ಅವರು ಇವ್ರಿಗಾಗಿ ಕಾದರು ಅವ್ರ ಮನೆಯಲ್ಲ ಇರೋಕ್ಕಾಗಿ. ನಾವು ಬೇಡ ಅಂತ ಅಂದ್ವಿ. ಇದ್ದಿದ್ರು ಪಾಪ ಅವ್ರಿಗೆ ಈಗ ರಗಳೆ ಆಗ್ತಾಯಿತ್ತು. ಅವ್ರ ಮನೆಗೆ ಒಂಚೂರು ಹೋಗಿ ಅವಳು ಹೋಗ್ತಾಳೆ. ಸ್ವಲ್ಪ ಅವಳು ಏನೇನೋ ಕೊಡೋದೆಲ್ಲ ಇದೆ, ಅದನ್ನು ಕೊಟ್ಟು ಬರ್ತಾಳೆ. ಊಟ ಮಾಡಿ ನಾವೀಗ ಮೈಸೂರು ಬಿಡ್ತಿದ್ದೀವಿ. ನಾವು ಪಾಪ PG ಅವ್ರನ್ನೂ ನೋಡಿಲ್ಲ. ಈಗ ಅವ್ರು ಫೋನ್ ಮಾಡಿದ್ರು, ಯಾರೋ ಖಾಲಿ ಮಾಡ್ತಿದ್ದಾರೆ ನೀನೇನಾ ಅಂತ. ಇವಳಿಗೆ ಹ್ಞೂ ಅಂತ ಹೇಳಿದ್ಲು. ಒಂದು 10 ಬಟ್ಟೆ ಚೆನ್ನಾಗಿದ್ದಾವೆ, ಒಂದು 50 ಬಟ್ಟೆ SCM ಇದ್ದಾವೆ. ಅದನ್ನೇ ಇಟ್ಕೊಂಡು ಅವತ್ತೇ ಹೇಳಿದ್ದೀನಿ ತಗೋಬ ಅಂದರೆ ತರೋಕ್ಕಾಗಿಲ್ಲ ಅವಳಿಗೆ. ಈ ಹೊಸ PGಲಿ ಜೋಡಿಸ್ಕೊಡ್ತಾ ಎಲ್ಲ SCMೇ ಜಾಸ್ತಿ.
ಬಾವಿ ಯಾರು ಮಾಡ್ಕೊಂಡಿಲ್ಲ. ಹೊರಟ್ವಿ ಈಗ ಮೈಸೂರು ಬರ್ತಾ ಇದ್ದೀವಿ, ಊಟ ಮಾಡಿ ಮೈಸೂರು ಬರ್ತೀವಿ. ಚಿನ್ನಿ ಫ್ರೆಂಡ್ ಕೂಡ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ಲು. ಚಿನ್ನಿ ಕ್ಲಾಸ್ ಹುಡುಗಿನೇ ಅವಳು, ದೀಕ್ಷಾ ಅಂತ ಹೇಳಿ. ಮತ್ತು ಅವಳು ಬರೋ ತನಕ ನಾವು ಕೂಡ ಕಾದ್ವಿ. ಆಮೇಲೆ ರೂಮಿಗೆ ಹೋಗೋದು ಬೇಡ, ಹೊರಡೋಣ ಅಂತ ಹೊರಟ್ವಿ. ಅಷ್ಟೊತ್ತಿಗೆ ಅವಳು ಚಿನ್ನಿಗೆ ಕೇಕ್ ಆರ್ಡ್ರ್ ಮಾಡಿದ್ಲಂತೆ. ನಾನು ಚಿನ್ನಿಗೂ ಗೊತ್ತಿಲ್ಲ ಈ ವಿಡಿಯೋ ಮಾಡಿದ್ದೆ, ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಅವಳು ಕೇಕ್ ಆರ್ಡ್ರ್ ಮಾಡಿ ಅಲ್ಲೇ ಕೇಕನ್ನ ಕಟ್ ಕೂಡ ಮಾಡಿಸಿದ್ಲು. ತುಂಬ ಕರೆದ್ಲು ನಮ್ಮನ್ನು, ನಾವು ಹೋಗಲಿಲ್ಲ. ಇನ್ನೊಂದು ಸಲ ಬಂದಾಗ ಬರ್ತೀನಿ ಅಂತ. ನೋಡಿ, ನಾವು ಕೂಡ ಕೇಕನ್ನು ಕಟ್ಟೇ ಮಾಡಿಸಿರ್ಲಿಲ್ಲ. ಅದಕ್ಕೆ ಫ್ರೆಂಡ್ಶಿಪ್ ಅಂತ ಹೇಳೋದು. ನಾನು ಯಾವಾಗಲೂ ಹೇಳೋದು ಅವಳಿಗೆ, 1-2 ಜನ ಒಳ್ಳೆ ಫ್ರೆಂಡ್ಸ್ನ ಇಟ್ಕೋ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಅವು ಹಾಗೆ ಅಲ್ವಾ, ಈ ವಯಸ್ಸಲ್ಲಿ ಅವಕ್ಕೇನೂ ಗೊತ್ತಾಗಲ್ಲ. ನನ್ನದೇ ದೊಡ್ಡದು ಅನ್ನೋ ವಯಸ್ಸಿದ್ದು, ನನ್ನ ಬಿಟ್ಟರೆ ಯಾರೂ ಇಲ್ಲ ಅನ್ನೋ ವಯಸ್ಸು ಅದು. ಹಾಗೆ ಇವತ್ತಿಗೆ ನಮ್ಮ ಮೈಸೂರು ಋಣ ಮುಗೀತು ಅನಿಸುತ್ತೆ. ಇನ್ನೇನು ಒಂದು ಸಲ ಕಾನ್ವೊಕೇಷನಿಗೆ ಬರ್ತೀವಿ. ಚಿನ್ನಿ ಅವಾಗವಾಗ ಎಕ್ಸಾಮಿಗೆ ಬರ್ತಾಳೆ, ಅದೇ ಅವಳ ಫ್ರೆಂಡ್ ಮನೆಯಲ್ಲೇ ಉಳಿತೀನಿ ಅಂತ ಇದ್ಲು. ಅದೇನೇ ನೋಡಬೇಕು. ಹಾಗೆಯೇ ಇದಾಗಿತ್ತು ಇವತ್ತಿನ ವೀಡಿಯೋ. ಇಲ್ಲಿಂದ ನಾವು ಸೀದಾ ಊಟಕ್ಕೆ ಎಲ್ಲಿಗೆ ಹೋಗ್ತೀವಿ, ಏನು ಎತ್ತ ಅನ್ನೋದನ್ನು ನಾಳಿನ ವೀಡಿಯೋದಲ್ಲಿ ಹಾಕ್ತೀನಿ. ಅದೇ ಹೋಟೆಲ್ಗಳನ್ನ ಹುಡುಕ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.